ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಅದು ಯಾವ ರೀತಿ ಮಾಡೋದು, ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಮದ್ದೂರು ವಡೆ. ಇದು ಮದ್ದೂರಲ್ಲಿ ಫೇಮಸ್, ಅಂದರೆ ಟ್ರೈನಲ್ಲಿ ಹೋಗುವಾಗ ಎಲ್ಲ ಕೊಡ್ತಿರ್ತಾರೆ, ನಾವು ತಿಂತಾ ಇರ್ತೀವಿ. ಅದನ್ನು ಮನೆಯಲ್ಲೇ ಯಾವ ರೀತಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದಕ್ಕೆ ತುಂಬ ಏನು ಟೈಮ್ ಹಿಡಿಯಲ್ಲ. ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಒಂದು 5 ಮಿನಿಟ್ಸು, ಅದು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಕ್ಕೆ, ಅಂದರೆ ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ನೀವು ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರಲ್ಲಿ ಇಷ್ಟು ಮದ್ದೂರು ವಡೆನ ಮಾಡ್ಕೋಬೋದು. ಮೊದಲು ನಾನು ಅದಕ್ಕೆ ಈ ರೀತಿ ಹಚ್ಚಿರೋ ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಉಪ್ಪು ಇದಿಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಇಲ್ಲೇ ಖಾರದ ಪುಡಿ ಮತ್ತು ಜೀರಿಗೆ ಹಾಕ್ಕೋಬೋದು, ಇಲ್ಲ ನೀವು ಲಾಸ್ಟಲ್ಲಿ ಕೂಡ ಹಾಕ್ಕೊಬೋದು. ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಆ ಥರ ರೂಢಿ, ಅಂದರೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆ ರೀತಿ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಇಷ್ಟೂ ನೀಟಾಗಿ ಆನಿಯನ್ಸಲ್ಲಿ ಏನು ವಾಟರ್ ಇರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಳೋವರೆಗೂ ನಾನು ಬಿಟ್ಟು ಅದಕ್ಕೆ ಮೀಡಿಯಮ್ ರವೆ, ಅಂತಂದರೆ ನಾವು ಉಪ್ಪಿಟ್ಟಿಗೆಲ್ಲ ಹಾಕ್ಕೊತೀವಲ್ಲ ಕೃಷ್ಣ ರವೆ, ಅದೇ ಹಾಕ್ತಾಯಿದ್ದೀನಿ. ಸಣ್ಣ ರವೆ ಆಗಿರ್ಬೋದು, ಇಲ್ಲ ಬನ್ಸಿ ರವೆ, ಈ ಥರ ಎಲ್ಲ ಯೂಸ್ ಮಾಡಬೇಡಿ. ಇದು ದಪ್ಪ ರವೆ ನೋಡ್ತಾ ಇರ್ಬೋದಲ್ಲ ನೀವು, ಬನ್ಸಿ ರವೆ ಸಣ್ಣ ರವೆ ಹಾಕಿದ್ರೆ ಸಾಫ್ಟಾಗಿ ಆಗಿಬಿಡುತ್ತೆ, ಅಂದರೆ ಕ್ರಿಸ್ಪಿನೆಸ್ ಬರೋಲ್ಲ ನಿಮಗೆ ಮದ್ದೂರು ವಡೆ. ಅದಕ್ಕೋಸ್ಕರ ಇದಕ್ಕೆ ನಾನು ಮೆಷರ್ಮೆಂಟ್ ಬಂದು 1 ಗ್ಲಾಸ್ ರವೆಗೆ 1 ಗ್ಲಾಸ್ ಅಕ್ಕಿ ಹಿಟ್ಟು ಮತ್ತು ಅರ್ಧ ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಜನ ತುಂಬ ಮೈದಾ ತೊಗೊಂಡು ಅಕ್ಕಿ ಹಿಟ್ಟು ಕಮ್ಮಿ ಹಾಕ್ಕೊತಾರೆ, ನಾನು ಅಕ್ಕಿ ಹಿಟ್ಟನ್ನ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಮೈದಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗೇ ಬರುತ್ತೆ ಅಂತ ಹೇಳ್ಬೋದು. ಇದಿಷ್ಟನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು, ತುಂಬ ಜನ ಕೇಳ್ತಿದ್ದೀರಾ ಯಾಕೆ ವೀಡಿಯೋಸ್ ಹಾಕ್ತಿಲ್ಲ ಕುಕ್ಕಿಂಗ್ ವ್ಲಾಗ್ಸ್ ಅಂತ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕುಕ್ಕಿಂಗ್ ವ್ಲಾಗ್ಸ್ ಸ್ವಲ್ಪ ಲೇಟಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಸ್ವಲ್ಪ ಆಚೆ ಹೋಗೋದು, ಬೇರೆ ಕೆಲಸ ಇದೆ. ಮತ್ತು ನಾರ್ಮಲ್ಲಾಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಲ್ವ, ಅದನ್ನೇ ರಿಪೀಟ್ ಮಾಡ್ತಿರ್ತೀನಿ. ಮತ್ತು ಯಾಕೆ ಅದನ್ನೇ ಅಪ್ಲೋಡ್ ಮಾಡೋದು ಅಂತ ಕೂಡ ಒಂದೊಂದು ರೆಸಿಪೀಸ್ ನಾನು ತೋರಿಸ್ತಿಲ್ಲ. ಸೊ ನಾನು ಏನಾನ ಈ ಥರ ರೆಸಿಪಿ ಅಪ್ಲೋಡ್ ಮಾಡದೇ ಇರೋದು ಮಾಡಿದಾಗ ಈ ರೀತಿ ಅಪ್ಲೋಡ್ ಮಾಡ್ತಿರ್ತೀನಿ, ಇದು ರೆಕಾರ್ಡ್ ಮಾಡಿಕೊಂಡು. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗೆ, ಅಷ್ಟರಲ್ಲಿ ಅಲ್ಲಿ ಕೂಡ ಎಣ್ಣೆ ಕಾಯ್ತಾ ಇರುತ್ತಲ್ವ, ತುಂಬ ಫುಲ್ಲು ಬಿಸಿಯಾಗಿರ್ಬೇಕು ಎಣ್ಣೆ. ನಾವು ಈ ಅಕ್ಕಿ ಹಿಟ್ಟು ಮೇಲೆ ಹಾಕಿದ್ರೆ ಅದು ಬುರ್ಗ್ ಬರುತ್ತಲ್ವ, ಆ ಥರ ಆದರೆ ನಮಗೆ ಈ ಆಯಿಲ್ ಕಾದಿದೆ ಮತ್ತು ಕ್ರಿಸ್ಪಿನೆಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಎಣ್ಣೆ ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ, ಬಿಕಾಸ್ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಮದ್ದೂರು ವಡೆ ಎಲ್ಲ ಪುಡಿ ಆಗಿಬಿಡುತ್ತೆ, ಅಂದರೆ ತುಂಬ ಗರಿ ಅಂತ ನೊರೆ ಅಂತಾರಲ್ವ, ಅದಾಗೋದ್ರಿಂದ ಕೂಡ ಮದ್ದೂರು ವಡೆ ಫುಲ್ ಪುಡಿ ಆಗಿಬಿಡುತ್ತೆ. ಅದಕ್ಕೆ ಈ ಥರ ದೊಡ್ಡ ಸ್ಪೂನಲ್ಲಿ 2 to 3 ಸ್ಪೂನ್ಸ್ ಹಾಕಿದ್ರೆ ಸಾಕು. ನೋಡಿ ಅಲ್ಲಿ ಆ ಥರ ಬಂದಿದೆ ಅಲ್ವಾ, ಆ ಥರ ಬಂದರೆ ನಿಮಗೆ ಎಣ್ಣೆನೂ ಕಾದಿರುತ್ತೆ ಮತ್ತು ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಅದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು, ಇದಕ್ಕೆ ತುಂಬ ವಾಟರ್ ಕೂಡ ಹಿಡಿಯಲ್ಲ. ಇಷ್ಟು ಕ್ವಾಂಟಿಟಿಗೆ ನಿಮಗೆ ಮ್ಯಾಕ್ಸಿಮಮ್ ಅಂದರೂ ಕಾಫಿ ಗ್ಲಾಸಲ್ಲಿ ಹಾಫ್ ಗ್ಲಾಸಷ್ಟು ನೀರು ಹಿಡಿಯುತ್ತಷ್ಟೇ. ಅದನ್ನು ಹಾಕ್ಕೊಂಡು ಸಾಫ್ಟಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಒಂದು ಚಪಾತಿ ಹಿಟ್ಟಿಗೆ ಪೂರಿ ಹಿಟ್ಟಿಗೆ ಎರಡಕ್ಕೂ ಮಿಡಲ್ಲಾಗೆ ಕಲಿಸ್ಕೊತೀವಲ್ಲ, ಸ್ವಲ್ಪ ಆ ಥರ ಕಲಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿ ಇದ್ದರೆ ಗಟ್ಟಿ ಆಗಿಬಿಡುತ್ತೆ ಮದ್ದೂರು ವಡೆ, ಸಾಫ್ಟಾಗಿದ್ದರೆ ಮೆತ್ತಕ್ಕಾಗುತ್ತೆ. ನಿಮಗೆ ಕ್ರಿಸ್ಪಿನೆಸ್ ಬೇಕು ಅಂತಂದರೆ ನೋಡಿದ್ರಲ್ಲ, ಈ ಕ್ವಾಂಟಿಟಿಯಲ್ಲಿ ವಾಟರ್ನ ಹಾಕಿ ಕಲಿಸ್ಕೊಂಡು, ನಾನು ಇಲ್ಲಿ ಖಾರದ ಪುಡಿ ಮತ್ತು ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಥರ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಫಾಲೋ ಮಾಡ್ತೀನಿ. ನಿಮಗೆ ಬೇಕಿದ್ದರೆ ಸ್ಟಾರ್ಟಿಂಗಲ್ಲಿ ಕೂಡ ನೀವು ಹಾಕ್ಕೋಬೋದು. ನೀಟಾಗಿ ಇದನ್ನು ಎಷ್ಟು ನಾದ್ಕೊತೀವಿ ಅಷ್ಟು ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ, ನೀರು ನಾನು ಯಾವ ರೀತಿ ಜಸ್ಟ್ ಚುಮುಕ್ಸ್ಕೊತಾ ಇದ್ದೀನಿ ಅಷ್ಟೇ. ನಾವು ನೀರನ್ನ ಹಾಕಿ ಕಲಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಬೋದು. ಸುಮ್ಮನೆ ಹಿಂಗೆ ಚುಮುಕ್ಸ್ಕೋಬೇಕು. ನಾನು ಆಗಲಿಂದ ಯಾವ ರೀತಿ ಚುಮುಕ್ಸ್ಕೊತಿದ್ದೆ ಆ ರೀತಿ ಚುಮುಕ್ಸ್ಕೊಂಡು, ಈ ರೀತಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡು, ನಾವು ರೊಟ್ಟಿ ತಟ್ತೀವಿ ಮತ್ತು ಒಬ್ಬಟ್ಟೆಲ್ಲ ತಟ್ಟಕ್ಕೆ ಪೇಪರ್ ಬರುತ್ತೆ, ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಾನು ಈ ಒಂದು ಪೇಪರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಅದ್ರ ಮೇಲೆ ಚಿಕ್ಕ ಉಂಡೆ ಥರ ಮಾಡಿಕೊಂಡು ನೀವು ಕೈಯಲ್ಲೇ ತಟ್ಕೋಬೋದು. ಯಾವುದೇ ರೀತಿ ಪ್ರೆಷರ್ ಆಗಲಿ ಅದೆಲ್ಲ ಏನೂ ಬೇಕಿರಲ್ಲ. ನಾನು ಸ್ವಲ್ಪ ಸಪೋರ್ಟ್ಗೆ ಅಂದ್ಬಿಟ್ಟು ಈ ಥರ ತಟ್ಟೆ ಇಟ್ಕೊಂಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಚಪಾತಿ ಲಟ್ಸೋ ಮಣೆ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ಈ ರೀತಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ನೋಡಿ ಒಂದು ಸೈಜ್, ನಿಮಗೆ ಯಾವ ಸೈಜ್ ಮದ್ದೂರು ವಡೆ ಬೇಕೋ ನೀವು ಆ ಸೈಜಲ್ಲಿ ಹಾಕ್ಕೋಬೋದು. ಸ್ವಲ್ಪ ದಪ್ಪನೇ ಅಂದರೆ ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ, ಮೀಡಿಯಮ್ ಸೈಜಲ್ಲಿ ನೀವು
ಹಾಕ್ಕೊಂಡ್ರೆ ಇದು ಎದ್ದೇಳುತ್ತೆ ನೋಡಿ. ಫುಲ್ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಬೇಗನೆ ಈ ಥರ ಫುಲ್ ಎದ್ದುಬಿಡುತ್ತೆ. ನೀವು 1 2 3 ಹಾಕ್ಕೋಬೋದು ಒಂದು ಟೈಮ್ಗೆ. ನನ್ನ ಮಗ ಮಲಗಿದ್ದ, ಏನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅವನು ಕೂಡ ಎದ್ಬಿಟ್ಟು ಬಂದ, ಬಿಡಲಿಲ್ಲ ಕೈ, ಅದಕ್ಕೆ ಅವನ್ನ ಕೂಡ ಎತ್ಕೊಂಡು ಬಂದು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟು ಗೊತ್ತಾಗ್ತಾ ಇದೆ. ಇದು ಕೂಡ ಕಾದಿದೆ. ಕಲರ್ ಕೂಡ ಅಷ್ಟೇ ತುಂಬ ಬ್ರೌನಿಷ್ ಅಂತ ಏನು ಬರೋಷ್ಟಿರಲ್ಲ, ಸ್ವಲ್ಪ ಬ್ರೌನಿಷ್ ಬರೋಷ್ಟೊತ್ತಿಗೆ ತೆಗೆದ್ರೆ ಅದು ಆರ್ತಾ ನಿಮಗೆ ಕಲರ್ ಇನ್ನೂ ಬರುತ್ತೆ. ನೀವು ಆಯಿಲಲ್ಲೇ ಫುಲ್ ಕಲರ್ ಬರೆಸ್ಬಿಟ್ರೆ ಆಮೇಲೆ ಅದು ಆಚೆ ತೆಗೆದ್ಮೇಲೆ ಬ್ಲ್ಯಾಕ್ ಬಂದುಬಿಡುತ್ತೆ. ಅವನು ಕೇಳ್ತಾ ಇದ್ದಾನೆ ಏನದು ಅಂತ. ಅವನಿಗೆ ಸ್ವಲ್ಪ ಈ ಥರ ಜಂಕ್ ಫುಡ್ ಮೇಲೆ ಇಷ್ಟ ಜಾಸ್ತಿ, ಬಟ್ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಆದರೂ ಅವನು ಅದೇ ಥರ ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾನೆ. ಅವನಿಗೂ ಕೂಡ ಎಲ್ಲ ಕೊಟ್ಟು ಹೆಂಗಿದೆ ಅಂತ ಅವನೇ ರಿವ್ಯೂ ಕೊಡ್ತಾನೆ. ಇವತ್ತು ನನ್ನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂದ್ಬಿಟ್ಟು ಅವನದೇ ಒಂದು ಏನಂತಾರೆ ರಿವ್ಯೂ, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ನೋಡಿ ಇಷ್ಟು ದಪ್ಪಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ. ಅದು ಹಿಂಗೆ ಒಂದು ಕೈಯಲ್ಲಿ ಎತ್ತಿದ್ರೂ ಕೂಡ ನಿಮಗೆ ಅದು ಉದುರುತ್ತಾ ಇಲ್ಲ, ಅಂದರೆ ಅಷ್ಟು ಸಾಫ್ಟ್ ಇಲ್ಲ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಹೆಂಗಿದೆ ಇಟ್ಕೊಡು, ಇದು ಹೆಂಗಿದೆ ತೋರಿಸು, ಒಂದು ಕೈಯಲ್ಲಿ ಹಿಂಗೆ ತೋರಿಸು ಹೆಂಗಿದೆ. ಚಿನ್ನಮ್ಮ ಸೂಪರ್ ಇದೆಯಾ, ಚೆನ್ನಾಗಿದೆಯಾ? ಹ್ಞೂ ಸರಿ ತಿನ್ನು. ಒಂದೊಂದು ತಿನ್ನಬೇಕು, ಅಷ್ಟು ಹೆಚ್ಚೊಂಬಾರ್ದು. ಒಂದು ಹೆಚ್ಚೊಂಡು ಕೊಡು ಪ್ಲೇಟು. ಪ್ಲೇಟ್ ಕೊಡು, ಪ್ಲೇಟ್ ಕೊಡು. ತಿನ್ನು ಮಾಡಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.